ಶುಭೋದಯ. ಇವತ್ತು ಊರಿನ ಬೆಂಡೆಕಾಯಿ ಪಲ್ಯವನ್ನು ಮಾಡುವ ವಿಧಾನವನ್ನು ತಿಳಿಸುವ. ಮೊದಲಿಗೆ ಬೆಂಡೆಕಾಯಿಯನ್ನು ತೊಳೆದು ಸ್ಲೋಪ್ ಕಟ್ ಮಾಡಿ, ವಿಡಿಯೋದಲ್ಲಿ ತೋರಿಸಿದ ಹಾಗೆ ಸ್ಲೋಪ್ ಕಟ್ ಮಾಡಿ ನೋಡಿ, ಈ ಥರ ಕಟ್ ಮಾಡಿಡಿ, ಪಕ್ಕಕ್ಕೆ ಇಡಿ. ಅರ್ಧ ಗ್ಲಾಸ್ ನೀರಿಗೆ ಹುಣಸೆ ಹುಳಿ ನೀರು, ಉಪ್ಪು, ಮೆಣಸಿನ ಪುಡಿ ಸೇರಿಸಿ ಈ ಮಿಶ್ರಣಕ್ಕೆ ಕಟ್ ಮಾಡಿದ ಬೆಂಡೆಕಾಯಿ ಹೋಳನ್ನು 20 ನಿಮಿಷ ಕಾಲ ಕಲಸಿಡಿ. ಮತ್ತು ಸ್ಟವ್ ಮೇಲೆ ಸಣ್ಣ ಉರಿಯಲ್ಲಿ ಬೇಯಲು ಬಿಡಿ. ಕುದಿ ಬಂದಂತೆ ತೆಂಗಿನ ತುರಿ ಹಾಕಿ ಕಲಸಿ. ಯಾಕೆಂದರೆ ಬೆಂಡೆಕಾಯಿ ಲೋಳೆ ಬಿಡುವ ಕಾರಣ ಇದನ್ನು ಸ್ವಲ್ಪ ಸಣ್ಣ ಉರಿಯಲ್ಲಿ ಬೇಯಿಸಬೇಕಾಗುತ್ತದೆ. ಹಾಗೆ ನೀರು ಆರುತ್ತಿದ್ದ ಹಾಗೆ ಸ್ಟವ್ ಆಫ್ ಮಾಡಿ. ಇಡೀ ಹೋಳುಗಳಾಗಿ ನಿಮಗೆ ಕಾಣ್ತದೆ ನೋಡಿ ವಿಡಿಯೋದಲ್ಲಿ. ಇದು ಬೆಂದಾಗಿದೆ. ಇದಕ್ಕೆ ಇನ್ನು ಒಗ್ಗರಣೆಗೆ ಬೇಕಾಗುವ ಸಾಮಗ್ರಿಗಳನ್ನು ರೆಡಿ ಮಾಡಿಕೊಳ್ಳುವ. ಒಗ್ಗರಣೆಗೆ ಸ್ವಲ್ಪ ತೆಂಗಿನ ಎಣ್ಣೆ, ಊರಿನ ಶುದ್ಧವಾದ ತೆಂಗಿನ ಎಣ್ಣೆಯನ್ನು 2 ಚಮಚ ಹಾಕಿ, ಅದಕ್ಕೆ ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ ಹಾಕಿ, ಸಾಸಿವೆ ಚಟ್ಪಟದ ನಂತರ ಕರಿಬೇವು ಹಾಕಿ ಒಗ್ಗರಣೆ ಕೊಡಿ. ಊರ ಬೆಂಡೆಕಾಯಿಯ ಪಲ್ಯ ಸವಿಯಲು ರೆಡಿಯಾಗಿರುತ್ತದೆ. ಇದನ್ನು ಗಂಜಿ ಊಟ, ಚಪಾತಿಯ ಜೊತೆಗೆ ಸೇವಿಸಬಹುದು. ತುಂಬ ರುಚಿಕರವಾಗಿರುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.